ಹರಿ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವ ಎನ್ನ ಆರಾಧ್ಯ ಗುರುವರ್ಯ ಜಗದ್ಗುರು ಸಿದ್ಧಾರೂಢಪ್ಪಂಗಳವರನ್ನು ಹುನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ತತ್ಸ್ವರೂಪರು, ಲೋಕ ಕಲ್ಯಾಣ ಹಿತಚಿಂತಕರು, ನಿರಾಭಾರಿ ಸದ್ಗುರು ಅಪ್ಪಂಗಳವರ ಶ್ರೀಚರಣಕ್ಕೂ ಭಕ್ತಿಪೂರ್ವಕವಾಗಿ ಹಣೆ ಮಣಿದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ತನ್ನಿಮಿತ್ಯ ಮಾಡಿಕೊಂಡು ಒಂದು ತಿಂಗಳ ಪರ್ಯಂತರವಾಗಿ ಎಲ್ಲ ಮಹಾತ್ಮರನ್ನು, ಅನುಭಾವಿಗಳನ್ನು, ಜ್ಞಾನಿಗಳನ್ನು ಕರೆಸಿ ತಮ್ಮೆಲ್ಲರಿಗೆ ಉಪದೇಶಾಮೃತವನ್ನು ಕರುಣಿಸುತ್ತಲಿರುವ ಜ್ಞಾನಯೋಗಾಶ್ರಮದ ಅಧ್ಯಕ್ಷರು, ಸರಳ ಸಾಕಾರ ಮೂರ್ತಿಗಳು, ಮಾತೃಹೃದಯಿಗಳಾಗಿರೋ ಪೂಜ್ಯ ಅಧ್ಯಕ್ಷ ಅಪ್ಪಂಗಳವರ, ಬಸವಲಿಂಗಪ್ಪಂಗಳವರ ಪವಿತ್ರ ಶ್ರೀಚರಣಕ್ಕೂ ಭಕ್ತಿಯಿಂದ ಹಣೆ ಮಣಿದು, ಎಲ್ಲ ಜ್ಞಾನಯೋಗಾಶ್ರಮದ ಎಲ್ಲ ಪರಮ ಪೂಜ್ಯ ಸದ್ಗುರುಗಳ ಶ್ರೀಚರಣಕ್ಕೂ ವಂದಿಸಿ, ಇಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಸದ್ಗುರುಗಳ ಒಂದು ಮಾರ್ಗದರ್ಶನದ ಮೇಲೆ ದೇಹದ ದೃಷ್ಟಿಯಿಂದ ನಮ್ಮ ಜೊತೆಗೆ ಇಲ್ಲದಿದ್ದರೂ ಸಹಿತ ಆ ಸಂಕಲ್ಪದ ಶಕ್ತಿ ಎಲ್ಲ ಕಾರ್ಯಗಳನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರ ಪಾತ್ರ ಬಹಳ, ಈ ವಿಷಯ ನಮ್ಮೆಲ್ಲರಿಗೂ ಪರಿಚಯ ಇರುವಂಥ ವಿಷಯ. ಇಲ್ಲಿ ಭಾರತದ ಒಂದು ಸಂಸ್ಕೃತಿ ಅಂದರೆ ಆಚಾರ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಬಹಳ ವಿಶೇಷವಾದಂಥ ಈ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ತಮ್ಮ ಬದುಕನ್ನು ಮುಡುಪಾಗಿಟ್ಟಿಕೊಂಡಿದ್ದಾರೆ. ಇನ್ನು ಬಹಳ ವಿಚಾರ ಮಾಡಿ ನಾವು ಆತ್ಮದೃಷ್ಟಿಯಿಂದ ನೋಡಿದಾಗ, ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಸ್ತ್ರೀ ಪುರುಷ ಅನ್ನೋತಕ್ಕಂಥ ಪ್ರಶ್ನೆನೇ ಬರೋಂಗಿಲ್ಲ. ಯಾಕಂತ ಕೇಳಿದರೆ ಪರಮಾತ್ಮನ ಪ್ರಕೃತಿಯಲ್ಲಿ ಯಾವುದು ದೊಡ್ಡದೂ ಇಲ್ಲ, ಯಾವುದು ಸಣ್ಣದೂ ಇಲ್ಲ, ಎಲ್ಲವೂ ಸಮಾನವೇ. ಅದಕ್ಕೆ ಅಕ್ಕಮಾದೇವಿ ಒಳಗೆ ಸುಳಿಯುವಂಥ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ಸಹಜವಾಗಿ ಹೇಳಿಬಿಟ್ರು. ಆತ್ಮದೃಷ್ಟಿಯಿಂದ ಹೆಣ್ಣು ಗಂಡು ಅನ್ನೋತಕ್ಕಂಥ ಭೇದವೇ ಇಲ್ಲವೇ ಇಲ್ಲ. ಮತ್ತು ಈ ಭೇದರ ಯಾರು ಹುಟ್ಟಿಸಿದ್ರಿ? ಹುಟ್ಟಿಸಿದವನಲ್ಲಿ ಯಾವ ಭೇದ ಇಲ್ಲ. ಸುಮ್ಮನೆ ನೀವು ಮಾರ್ಕೆಟ್ಗೆ ಹೋಗಿರ್ತೀರಲ್ಲ, ಮಾರ್ಕೆಟ್ಗೆ ಹೋದಾಗ ಎಷ್ಟು ಥರ ಹಣ್ಣುಗಳದಾವ್ರಿ ಮಾರ್ಕೆಟ್ದಾಗ? ನಾನಾ ಥರ ಹಣ್ಣದ, ಸೇಬು ಹಣ್ಣದಾವ, ಮೋಸಂಬಿ ಹಣ್ಣದಾವ, ಚಕ್ಕು ಹಣ್ಣದಾವ. ನೀವು ಯಾವ ಹಣ್ಣು ತಿನ್ಬೇಕಂತೀರಿ ನಾನಾ ಥರ ಹಣ್ಣು. ಹೂವಿನಲ್ಲಿ ಎಷ್ಟು ಪ್ರಕಾರ ಹೂಗಳದಾವ? ಹಲವಾರು ಹೂಗಳದಾವ. ಹಲವಾರು ಹೂಗಳನ್ನು ರಚನೆ ಮಾಡಿದವರು ಯಾರು? ಭಗವಂತ, ಪ್ರಕೃತಿ. ಹಣ್ಣುಗಳನ್ನು ರಚನೆ ಮಾಡಿದನು ಅವನ ಸೃಷ್ಟಿ. ಹಂಗೆ ಅನಂತ ಹಣ್ಣುಗಳನ್ನು ರಚನೆ ಮಾಡ್ದ, ನೋಡಿ ಸಂತೋಷಪಟ್ಟ. ಅನಂತ ಹೂಗಳನ್ನು ರಚನೆ ಮಾಡ್ದ, ನೋಡಿ ಸಂತೋಷಪಟ್ಟ. ಅದರಂತೆ ಒಂದು ಗಂಡು ಒಂದು ಹೆಣ್ಣು ಅನ್ನತಕ್ಕಂಥದ್ದು ಸೃಷ್ಟಿ ಮಾಡ್ದ, ನೋಡಿ ಸಂತೋಷಪಟ್ಟ. ಇದರಲ್ಲಿ ಭೇದ ಇಲ್ಲ. ಇನ್ನು ವ್ಯಾವಹಾರಿಕ ದೃಷ್ಟಿಯಿಂದ, ಹೌದಲ್ರಿ, ವ್ಯವಹಾರದ ಒಂದು ಪಾರಮಾರ್ಥ ಅಂತ ಒಂದಕ್ಕತ್ತಾರೆ, ವ್ಯವಹಾರ ಅಂತಾರೆ. ಪಾರಮಾರ್ಥದಲ್ಲಿ ಯಾವ ಭೇದ ಇಲ್ಲ, ಇದಿಲ್ಲ. ವ್ಯವಹಾರ ದೃಷ್ಟಿಯಿಂದ ಸ್ವಲ್ಪ ಭೇದದ. ಏನು ಭೇದ ಅದಾರೆ? ಒಂದಿಷ್ಟು ಶರೀರ ದೃಷ್ಟಿಯಿಂದ ಭೇದ ಅದ, ಒಂದಿಷ್ಟು ವ್ಯವಹಾರ ಭೇದಗಳು ಭೇದಗಳು, ಹೌದಲ್ಲ. ಅದಕ್ಕೆ ಮಹಾನುಭಾವಿಗಳು ಹೇಳ್ತಾ ಇದ್ದಾರೆ, ಈ ಭಾರತೀಯ ಒಂದು ಪರಂಪರೆಯನ್ನು ಉಳಿಸಬೇಕಾಗಿತ್ತು, ಇದನ್ನು ಬೆಳೆಸಬೇಕಾಗಿತ್ತು ಅಂದರೆ
ಒಂದಿಷ್ಟು ಪಾಶ್ಚಿಮಾತ್ಯರ ಸಂಸ್ಕೃತಿ ನಮ್ಮಲ್ಲಿ ಅವಾಗವಾಗ ಬಂತು ಅಳವಟ್ಟಿತ್ತು. ಖರೆ ಅಂದ್ರೆ ಮೊದಲ ವೇದ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಅನ್ನೋದು ಭೇದ ಇದ್ದಿದ್ದಿಲ್ಲ ರೀ. ಈಗ ನಾವು ಅಂತೀವಿ ಹೆಣ್ಮಕ್ಳು ನಮ್ಗ್ಯಾಕೆ ಸ್ಥಾನ ಕೊಡಂಗಿಲ್ಲ, ನಮ್ಗ್ಯಾಕೆ ಹೇಳಂಗಿಲ್ಲ, ನಮ್ಗ್ಯಾಕೆ ಕೇಳಂಗಿಲ್ಲ, ನಾವೇನು ಕಮ್ಮಿ, ನಾವ್ಯಾಕೆ 4 ಗೋಡೆ ಮಧ್ಯದಾಗಿರ್ಬೇಕು, ನಾವು ಹೊರಗೆ ಹೋಗ್ಬೇಕು, ಈಗ ನಾವು ಅಂತೀವಿ. ಆಗಿನ ಕಾಲದಲ್ಲಿ ಇವು ಯಾವ ಭೇದಗಳೇ ಇದ್ದಿದ್ದಿಲ್ಲ. ವೇದ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಇನ್ನೊಂದು ಭಾಳ ಮಂದಿ ಕೆಲವರು ಹಿಂದಿನ ಇತಿಹಾಸ ಯಾವ ನಮ್ಮ ದೇಶದ ಮೂಲ ಸಂಸ್ಕೃತಿಯನ್ನು ಓದಿಕೊಳ್ಳಲಾರ್ದು ಭಾಳ ಮಂದಿ ಏನು ಹೇಳ್ತಾರೆ, ಇಲ್ಲ ವೇದ ಕಾಲದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅಂತ ಹೇಳಿದ್ರಿ ಅಂತ ಹೇಳಿದ್ರಂತ. ಆದರೆ ಅವು ಯಾವ ಭೇದ ಈ ಕಡೆ ಬಂದಿದ್ದು ಮನುವಿನ ಕಾಲಕ್ಕೆ ಬಂದಿದ್ದು. ಆದರೆ ಋಷಿ ಮುನಿಗಳ ಕಾಲದಲ್ಲಿ ವೇದ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಎಲ್ಲ ದೃಷ್ಟಿಯಿಂದ ಸ್ಥಾನಮಾನಗಳು ಎಲ್ಲ ರೀತಿಯಾಗಿದ್ದು. ಎಷ್ಟು ಸ್ಥಾನಮಾನಗಳಿದ್ದು ರೀ ನಮ್ಮ ಹೆಣ್ಣು ಮಕ್ಕಳಿಗೆ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೇಕು. ಈಗ ಅಂತಾರೆ ನೋಡ್ರಿ, ಏನ್ರಿ ಅವರು ಆಕಿನೂ ಅದೇ ಕಾಲೇಜ್ನಾಗ ಓದ್ತಿಳು, ಅವನು ಅದೇ ಕಾಲೇಜ್ನಾಗ ಓದ್ತಿದ್ದ, ಅವನು ಅದೇ ಓದ್ಯಾನ, ಆಕಿನೂ ಅದೇ ಓದ್ಯಾಳ, ಅವಕ್ಕೆ ಪಸಂದ್ ಬಂದದ, ಇನ್ನು ನಮ್ಮನ್ನ ಒಟ್ಟು ಮಾತಾಡ್ಕೊಂಡು ಕೊಟ್ಟು ಬಿಡೋದ್ರಿ ಅಂತೀವಿ ನಾವು. ಈಗ ಅಂತೀವಲ್ರಿ ಕೊಟ್ಟು ಬಿಡೋದು ಅಂತೀವಿ. ಇದು ಈಗಿಂದಲ್ರಿ, ಇದು ಮೊದಲ ಇತ್ತು. ಗಂಧರ್ವ ವಿವಾಹ ಅಂತೂ ಇತ್ತು, ಗೊತ್ತಿರ್ಬೇಕು ನಿಮಗೆ. ಗಂಧರ್ವ ವಿವಾಹ ಸ್ವಯಂವರವನ್ನು ನೆರೆಸ್ತಿದ್ರು. ಸ್ವಯಂವರವನ್ನು ನೆರೆಸಿದಾಗ ಸಾವಿರ ರಾಜ್ಯರು ಬಂದಿರ್ತಿದ್ರು. ಆಯ್ಕೆನ ಅವ್ರ ಅವ್ವ ಅಪ್ಪ ಮಾಡ್ತೀರ, ಹುಡುಗಿ ಮಾಡ್ಕೊಳಕ್ಕೆ ಅವಕಾಶ ಇತ್ತು ರೀ, ಹುಡುಗಿನೇ ಮಾಡ್ಕೋತಿತ್ರಿ. ಆಕಿ ಹೇಳ್ತಿದ್ರು, ತಂಗಿ ನಿನಗೆ ಇದ್ರಾಗ ಯಾರು ರಾಜ ಪಸಂದ್ ಅದನ ಅವನಿಗೆ ಹೋಗಿ ಹಾರ ಹಾಕು ಅಂತ ಹೇಳ್ತಿರು. ಸೀತಾ ಸ್ವಯಂವರ ನಿಮಗೆಲ್ಲ ಗೊತ್ತದ ಅಂದಾಗ ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಇದ್ದಿಲ್ಲ ಅನ್ನತಕ್ಕಂಥದ್ದು ಸಿದ್ಧ ಮಾಡ್ಕೋಬೇಕು ನಾವು. ಭಾಳ ಮಂದಿ ಅಂತಾರೆ ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಇತ್ತು ಬಾಲ್ಯ ಪದ ಅಷ್ಟೇ 17-18 ವರ್ಷಕ್ಕೆ ಅವಳಿಗೆ ಬುದ್ಧಿಯನ್ನು ಬರ್ತದೆ, ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ಅವಾಗ ಬರ್ತದ ಅಂತ ತಿಳ್ಕೊಂಡು ವೇದ ಕಾಲದಲ್ಲಿ ಸಹಿತ ಇಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇತ್ತು ಅಂದಾಗ ಇದ್ರ ಹಿಂದಿನ ಸ್ವಾತಂತ್ರ್ಯ ಇದ್ದಿಲ್ಲ ಅಂತೀರೇನು? ತನಗೆ ಬೇಕಾದ ಗಂಡನನ್ನು ಆಯ್ಕೆ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಇತ್ತು ಅಂದಾಗ ಅಭ್ಯಾಸಕ್ಕೆ, ಜ್ಞಾನಕ್ಕೆ, ಸ್ಥಾನಕ್ಕೆ ಸ್ವಾತಂತ್ರ್ಯ ಇದ್ದಿಲ್ಲ ಅಂತೀರಿ ಹೆಣ್ಮಕ್ಳಿಗೆ? ಇತ್ತಲ್ಲ. ಹಾಗಂತ ಒಣಕಿ ಹಿಡಿದು ದೇಶವನ್ನು ಯುದ್ಧವನ್ನು ಮಾಡಿದರು. ಇವತ್ತು ಮಹಾರಾಣಿಯಾಗಿ ದೇಶವನ್ನು ಆಳಿದರು. ಅಷ್ಟೇ ಅಲ್ಲ, ಇವತ್ತು ದೇವಸ್ಥಾನಗಳು ಯಾವುದು ಇವತ್ತು ಕಾಶಿ ಅಂತ ನೀವು ಕರಿತೀರಿ, ಅಂತಹ ಕಾಶಿಯನ್ನು ನಿರ್ಮಾಣ ಮಾಡಿದವರು ಯಾರು? ಅಹಲ್ಯಬಾಯಿ ಹೋಳ್ಕರ್ ಅವರು. ಅಂದಾಗ ಇವತ್ತು ವೇದ ಕಾಲದಲ್ಲಿಯೂ ಸಹಿತ ನಮ್ಮ ದೇಶದ ಒಂದು ಸಂಸ್ಕೃತಿಯಲ್ಲಿ ಯಾವ ಭೇದ ಭಾವಗಳು ಇದ್ದಿಲ್ಲ. ಆದರೆ ಇವು ಪಾಶ್ಚಿಮಾತ್ಯರು ಬಂದು ಏನು ಮಾಡೋದು, ಇವು ಕೊನೆಗೆ ಭಾರತೀಯರಂತೂ ಒಡ್ಯಂಗೆ ಕಾಣಂಗಿಲ್ಲ. ಇವಕ್ಕೆ ಹೊಡಿಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಅವರು ಕೆಲವೊಬ್ರು ಇರ್ತಾರೆ ನೋಡ್ರಿ, ಚಂದ ಇದ್ದಿದ್ದು ಹೆಂಗಾರ ಹೊಡಿಬೇಕಂತಾರವ್ರು. ಈ ಮಗ್ಗಲ್ ಹೋದ್ರು ಸಿಗಲ್ದು, ಈ ಮಗ್ಗಲ್ ಹೋದ್ರು ಸಿಗಲ್ದು, ಹೆಂಗಾರ ಆಯಿತು ಕೊನೆಗೆ ಅದು ಹೆಗ್ಗಣ ಅಂತಿರ್ತದೆ ನೋಡ್ರಿ. ಹೆಗ್ಗಣ ಕೊನೆಗೆ ಎಲ್ಲರೂ ಸ್ವಲ್ಪ ಸಂದು ಸಿಗ್ತಂದ್ರೆ ಸಾಕು, ಸಣ್ಣಾಗಿ ತೆಳಗಿಂದ ಮಣ್ಣು ತೆಗೆದಿರ್ತದೆ, ನಮಗೆ ಗೊತ್ತೇ ಇರಂಗಿಲ್ಲ. ಅವಾಗ ಹಿಂದಕ್ರೆ ಈಗ ಹೆಗ್ಗಣಗಳು ಹೋಗ್ಯಾವ ಮಣ್ಣು ತೆಗೆದಿರ್ತದೆ. ಅವಾಗ ನೀವು ಪಟ್ನಿ ಕಾಲು ಕೊಟ್ಟ ನಿಮ್ಮ ಕಾಲು ಒಳಗೆ ಹೋದಾಗೆ ಗೊತ್ತಿಲ್ಲ, ರಾತ್ರಿ ಬಂದು ಹೆಗ್ಗಣ ಕೆದರಾಕತ್ತಂತ ಅಲ್ಲಿ ತನಕ ಗೊತ್ತೇ ಇರಂಗಿಲ್ಲ. ಹಂಗೆ ಪಾಶ್ಚಿಮಾತ್ಯರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಈ ಭಾರತೀಯರನ್ನ ಒಡೆದಾಳಿಕ್ಕೆ ನಮಗೆ ಆಗಲ್ದು, ಏನು ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಒಂದು ಹೇಳ್ಕೊತೊಂಡ್ರಿ. ಏನಂತ, ಅಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ಬಾಲ್ಯ ವಿವಾಹ ಪದ್ಧತಿ ಅದ, ಸ್ತ್ರೀ ಸಹಗಮ ಪದ್ಧತಿ ಅದ. ಹಿಂಗೆ ನೂರಾರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳನ್ನು ಒಡೆದಾಳುವಂಥ ವ್ಯವಸ್ಥೆಯನ್ನು ಮಾಡಿದವರು ಯಾರು ಅಂತ ಕೇಳಿದ್ರೆ ಪಾಶ್ಚಿಮಾತ್ಯರು ಅನ್ನತಕ್ಕಂಥದ್ದು ನಮ್ಮ ತಲೆಯಾಗ ಚೆನ್ನಾಗಿ ಇಟ್ಕೋಬೇಕು. ಮೂಲ ನಮ್ಮ ವೇದಗಳಲ್ಲಿ ಒಡೆದಾಳುವಂಥ ವ್ಯವಸ್ಥೆ ಇದ್ದಿದ್ದಿಲ್ಲ. ತದನಂತರವಾಗಿ ಇವೆಲ್ಲ ವ್ಯವಸ್ಥೆಗಳು ನಿರ್ಮಾಣದು ಅಂದಾಗ ಇವತ್ತು ವ್ಯವಹಾರ ದೃಷ್ಟಿಯಿಂದ ಹೆಣ್ಣು ಮಕ್ಕಳದು ಒಂದಿಷ್ಟು ಜವಾಬ್ದಾರಿ ಅದ, ಗಂಡು ಮಕ್ಕಳದು ಒಂದಿಷ್ಟು ಜವಾಬ್ದಾರಿ ಅದ. ಹೆಣ್ಣು ಅಂತ ಕೇಳಿದ್ರೆ ಒಂದೇ ತಿಳ್ಕೋಬೇಕು, ಮಾತೃಶಕ್ತಿ. ಹೆಣ್ಣು ಅಂದ್ರೆ ಏನ್ರಿ? ಇವತ್ತು ಮಾತೃಶಕ್ತಿ ಅನ್ನೋದನ್ನು ತಿಳ್ಕೋಬೇಕು. ಒಂದು ಹೆಣ್ಣು ಎಂಥ ಶಕ್ತಿ ಇರ್ತದೆ. ಈ ಮಾತೃಶಕ್ತಿ ಅನ್ನೋದು ಅದು ದೇವ್ರ ಶಕ್ತಿಯೋ ನಮ್ಮ ಮನುಷ್ಯರ ಶಕ್ತಿ ರೀ?
ದೇವತಾ ಶಕ್ತಿನೇ ಅಲ್ಲ, ದೇವತಾ ಶಕ್ತಿ. ಪ್ರತಿಯೊಂದು ತಾಯಿ ಏನು ಮಾಡ್ತಾಳೆ, ಸುಮ್ಮನೆ ನೋಡ್ಬೇಕು. ನಿಮ್ಮ ಅವ್ಗರ ನೀವೆಲ್ಲರೂ ಆ ಕಡೆ ಈ ಕಡೆ ಹೋಗಿರ್ತಿಲ್ಲ, ನಿಮ್ಮ ಸ್ವಸ್ಥ್ಯಾರ ಅದು ಹೋಗಿರ್ತಾರೆ, ಎಲ್ಲಾರ ಊರಿಗೆ ಹೊಂಟ್ರು ಪ್ರವಾಸಕ್ಕೆ ಹೊಂಟ್ರು ಅಂದ್ರೆ ಅದೊಂದು ನೈಟಿ ಬ್ಯಾಗ್ ಅಂತ ಹಾಕಿರ್ತಾರೆ ನೋಡ್ರಿ, ಹೆಗ್ಲಿ ಬ್ಯಾಗ್. ಆ ಬ್ಯಾಗಿನಾಗ ಏನೇನು ಹಾಕ್ಕೊಂಡು ಹೋಗ್ಕಿರಿವ, ಸಣ್ಣ ಸಣ್ಣ ಕೂಸುಗಳಿದ್ದು ಅಂದ್ರೆ ಏನೇನು ಹೇಳ್ತೀರಿ, ಅದಕ್ಕೆ ಔಷಧಿ ಏನು ಬೇಕೇನು, ಗುಳಿಗೆ ಏನು ಬೇಕೇನು. ಅಟ್ಟೆ ಅಲ್ಲ, ಯಜಮಾನರು ನೀವು ಕೂಡಿ ಹೊಂಟಿರಿ ಅಂದ್ರೆ ಶುಗರ್ದು ಬಿ ಪಿದು ಗುಳಿಗೆ ನೀವು ಇಟ್ಕೊಂಡಿರ್ತೀರ, ಅವ್ನು ಬೇಗನಾಗ ಇರ್ತಾವೆ, ಅವ್ರ ಬೇಗಿನಾಗಿರಿ. ಒಬ್ಬ ಹೆಣ್ಣು ತಾಯಿ ಮಾತೃತ್ವ ಶಕ್ತಿ ಎಂಥದ್ದು ಅಂತ ಕೇಳಿದ್ರೆ, ಒಂದಿಷ್ಟು ಎಲ್ಲೋ ಹೊಂಟಿದಳು ಅಂತ ಕೇಳಿದ್ರೆ ನನ್ನ ಗಂಡಗೆ ಟೈಮ್ ಟು ಟೈಮ್ ಈ ಗುಳಿಗೆ ಕೊಡ್ಬೇಕು, ಮರ್ತೂರು ಅಂದ್ರೆ ಹೆಂಗಂತ ಗಂಡನ ಗುಳಿಗೆನ ಇಟ್ಕೋತಾಳೆ. ಸಣ್ಣ ಕೂಸು ಸಂಗಾಟಿತ್ತು ಅಂದ್ರೆ ಅದಕ್ಕೆ ಏನಾರ ಔಷಧ ಬೇಕಂದ್ರೆ ಅದನ್ನೂ ಅದ್ರ ಬ್ಯಾಗಿನಾಗ ಇಟ್ಕೊಂಡಿರ್ತಾಳೆ. ಆದ್ರೆ ಗಂಡು ಮಕ್ಳು ಹೋದ್ರಂದ್ರಿ ಕಿಶಾದಾಗ ಒಂದು ದಸ್ತಿ ಇಟ್ಕೊಂಡು ಹೋಗಿಬಿಟ್ಟಿರ್ತಾರೆ. ಅವ್ರು ಕನಿಷ್ಠ ಅಂತ ಅನ್ನಂಗಿಲ್ಲ. ಹೆಣ್ಣಿನಲ್ಲಿ ಏನದ, ಒಂದು ಮಾತೃತ್ವ ಶಕ್ತಿ ಏನದ, ಕರುಣಾ ಗುಣ ಅದ. ಕರುಣೆಗೆ, ಪ್ರೀತಿಗೆ, ಗೌರವಕ್ಕೆ ಯಾವ ಹೆಸರು ಅಂತ ಕೇಳಿದ್ರೆ ಅದು ಸ್ತ್ರೀ ಅನ್ನೋ ಹೆಸರನ್ನು ನಾವು ಚೆನ್ನಾಗಿ ನೆನಪಿಟ್ಕೋಬೇಕು. ಕರುಣೆ ಅವಳಲ್ಲಿ ಇರ್ತದೆ, ಮಾತೃತ್ವ ಇರ್ತದೆ. ನಿಮಗೆಲ್ಲ ಗೊತ್ತಿರ್ಬೇಕು, ಹುಡುಗರಿಗೆ ಸಾಲಿ ಕಾಲೇಜ್ ಹುಡುಗರಿಗೆ ಏನಾರ ಸಾಲಿ ಫೀಸ್ ಕಟ್ಟಬೇಕಾಗಿತ್ತು, ರೊಕ್ಕ ಬೇಕಾಗಿತ್ತು, ಯಾರಿಗಾರ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ ಡೈರೆಕ್ಟ್ ಬಂದು ನಿಮಗೆ ಹೇಳ್ತಾವ್ರಿ. ಮೊದಲ ಎಲ್ಲಿ ಹೇಳ್ತಾವ್ರಿ, ಹೇಳುವ ಅಪ್ಪಾಗ ಸ್ವಲ್ಪ ಅರ್ಜೆಂಟ್ ಸಾಲಿ ಫೀಸ್ ಕಟ್ಟಬೇಕು. ಯಾಕೋ ನೀ ಹೇಳಿದ್ರೆ, ಇಲ್ಲ ನಾ ಹೇಳಲ್ಲ, ನೀನೇ ಹೇಳು. ನೀವು ಹೇಳುವ ದಾಟಿ ಬೇರೆ ಆಗ್ತದೆ, ಹುಡುಗರು ಹೇಳೋ ದಾಟಿ ಬೇರೆ ಇರ್ತದೆ. ನೀವು ಹೆಂಗೆ ಹೇಳ್ತೀರಿ ಅಂದರೆ ನೀವು ಮಾತೃತ್ವ ಕರುಣೆಯಿಂದ ಹೇಳ್ತೀರಿ, ಕರುಣೆಯಿಂದ. ಆ ಕರುಣಾ ಗುಣ ಹುಟ್ಟಿದ ಕೂಡಲೇ ಯಾರಲ್ಲಿ ಬಂದದ ಅಂದ್ರೆ ಅದು ಹೆಣ್ಣಿನಲ್ಲಿ ವಿಶೇಷತೆಯನ್ನು ಬಂದದ, ವಿಶೇಷತೆ. ಭಾಳ ಮಂದಿ ನೋಡ್ಬೇಕು, ನಿಮ್ಗೆ ಗೊತ್ತಿರ್ಬೇಕು, ನೀವೆಲ್ಲರೂ ಸಂಕ್ರಮಣ ಜಾತ್ರೆಯಾಗ ನಮ್ಮ ಗುರುಪೂರ್ಣಿಮಾದ ರಗಡ್ ಹೊರಗೆ ಅಂಗಡಿ ಹಾಕಿರ್ತಾರೆ ನೋಡ್ರಿ. ಆ ಅಂಗಡಿ ಅಂದು ಗೊಂಬಿ, ಟ್ಯಾಕ್ಟರ, ಡಂಪರ ಇವೆಲ್ಲ ಕೆಲವೊಂದು ಮಂದಿ ತುಂಬ್ಕೊಂಡು ಹೋಗ್ತಾರಲ್ಲ ಚೀಲ. ನನ್ನ ಮೊಮ್ಮಗಳಿಗೆ ಬೇಕಂತ ಚೀಲ ತುಂಬ್ಕೊಂಡು ಹೋಗ್ಕಿರಿ. ಒಂದು ಹೆಣ್ಣು ಹುಡುಗಿನ ಎದುರು ಕೂಡಿಸ್ರಿ, ಒಂದು ಗಂಡು ಹುಡುಗನ ಎದುರು ಕೂಡಿಸ್ರಿ, ಅದು ಚೀಲದ ಏನಿರ್ತಾವಲ್ಲ ಒಳಗೆ ಗೊಂಬಿ, ಟ್ಯಾಕ್ಟರ, ಡಂಪರ್ ಏನಿರ್ತಾವಲ್ಲ ಅವು ಒಯ್ದು ಅಲ್ಲಿ ಬರಕ್ರಿ, ಚೀಲ ಬರಕ್ರಿ. ಅದ್ರಂದು ಹೆಣ್ಣು ಹುಡುಗಿ ಯಾವ್ದು ಆಯ್ಕೆ ಮಾಡ್ಕೋತದ, ಗಂಡು ಹುಡುಗಿ ಯಾವ್ದು ಆಯ್ಕೆ ಮಾಡ್ಕೋತದ್ರಿ? ಹ್ಞೂ ರೀ, ಗೊಂಬೆ ಆಯ್ಕೆ ಮಾಡ್ಕೊಂಡು ಏನು ಮಾಡ್ಕೋತದ್ರಿ, ತಡಿ ಮೇಲೆ ಇಟ್ಕೊಂಡು ಚಪ್ಪರ್ಸಕ್ಕೆ ಚಾಲು ಮಾಡ್ತದ್ರಿ. ಭಾಳ ಮಂದಿ ಅಂತಾರಿಲ್ಲ, ಹೌದು ಅವ್ರು ನೋಡಿ ಕಲ್ತದ ಅಂತ. ನೋಡಿ ಕಲ್ತಿಲ್ಲವ, ಹೆಣ್ಣು ಹುಟ್ಟಿದ ಕೂಡಲೇ ಅದ್ರೊಳಗೆ ಮೊದಲೇ ಮಾತೃತ್ವ ಪರಮಾತ್ಮ ತುಂಬಿ ಕಳಿಸಿದಾನ. ಇದು ಒಂದು ಸ್ತ್ರೀಯಲ್ಲಿರ್ತಕ್ಕಂಥ ಒಂದು ದೊಡ್ಡ ದೈವತ್ವ ಗುಣ. ಗಂಡಗೆ ಅಪಮಾನ ಆದ್ರೆ ಸಹನೆ ಮಾಡಲ್ಲ, ಮಗನಿಗೆ ಏನಾರ ಆದ್ರೆ ಸಹನೆ ಮಾಡಂಗಿಲ್ಲ, ಮಕ್ಕಳಿಗೆ ಏನಾರ ಆದ್ರೆ ಸಹನೆ ಮಾಡಂಗಿಲ್ಲ. ಅವಕ್ಕೆಲ್ಲವನ್ನು ಮನಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ, ಹುಟ್ಟಿದ ಕೂಡಲೇ ಕಾರ್ಯೇಶು ಮಂತ್ರಿ ಅಂತ ಹೆಂಗೆ ನಿಮಗೆ ಕರೆದಾರಲ್ಲ, ಹುಟ್ಟಿದ ತಕ್ಷಣವೇ ಹೆಣ್ಣಿನಲ್ಲಿ ಯಾವ ಗುಣ ಬರ್ತಂದ್ರೆ ಮಂತ್ರಿ ಗುಣವನ್ನು ಅವಳಲ್ಲಿ ಮೊದಲೇ ಪರಮಾತ್ಮ ತುಂಬಿ ಕಳಿಸಿದಾನ, ಆದಿಶಕ್ತಿ ತುಂಬಿ ಕಳಿಸಿದಾನ. ಪುರುಷ ಅಂತ ಕೇಳಿದ್ರೆ ಸಂಕಲ್ಪ ಶಕ್ತಿ, ಸ್ತ್ರೀ ಅಂದರೆ ಮಾತೃಶಕ್ತಿ. ಸಂಕಲ್ಪ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ, ಅದನ್ನು ಪರಿಪೂರ್ಣ ಮಾಡುವಳು ಯಾರು ಅಂತ ಕೇಳಿದ್ರೆ ಅದು ಹೆಣ್ಣು ಅಂತ ಅರ್ಥ, ಅದು ಮಾತೃಶಕ್ತಿ ಅಂತ ಅರ್ಥ ಆಗ್ತದೆ. ಅದಕ್ಕೆ ಮಹಾನುಭಾವಿಗಳು ಬಹಳ ಸುಂದರವಾದಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಸ್ತ್ರೀ ಅಂತ ಕೇಳಿದರೆ ಅದು ಒಂದು ದೈವಿ ಶಕ್ತಿ ಅಂತ ನಾವು ಅರ್ಥ ಮಾಡಬೇಕು. ಶರೀರ ದೃಷ್ಟಿಯಿಂದ ನಾವು ಹೆಣ್ಣು ಗಂಡು ಅನ್ನೋತಕ್ಕಂಥ ಭೇದವನ್ನು ನಾವು ಮಾಡ್ಕೋತ ಹೊಂಟಿವು. ಒಂದು ವಿಚಾರ ಮಾಡ್ಬೇಕಿವ, ಈಗಿನ ಯುಗದಲ್ಲಿ ಏನಾಗಕತ್ತದ ಅಂತ ಕೇಳಿದರೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಪುರುಷ ಬಹಳ ಜಲ್ದಿ ಸೋತು ಹೋದ. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಸೋತು ಹೋದರು. ಅದೇ ಹೆಂಗ್ರಿ ಅಮ್ಮವ್ರು, ನಾವು ಹೆಂಗೆ ಸೋತಿವತ್ತು ಮತ್ತು ನೀವು ಸಿಟ್ಟಾಗಿರಿ ನಮ್ಮ ಮೇಲೆ. ಹೆಂಗೆ ಅಂತ ಕೇಳಿದ್ರೆ ಅವಾಗ ಕಾಲದಾಗ ಧೋತ್ರ ಉಡ್ತಿದ್ರು, ಪೈಜಾಮ ಉಡ್ತಿದ್ರು, ನೇರ್ ಶರ್ಟ್ ಉಡ್ತಿದ್ರು, ಲುಂಗಿ ಉಡ್ತಿದ್ರು ಅವಾಗಿನ ಕಾಲದ. ಅದನ್ನು ಇಷ್ಟು ದೌಡು ಮರಿಯಾಗಿ ಹೋಯ್ತಲ್ಲ, ಭಾಳಷ್ಟು ದೌಡು ಮರಿಯಾಗಿ ಹೋಯ್ತು. ಆದರೆ ನಮ್ಮ ಹೆಣ್ಮಕ್ಳು ಇನ್ನೂ ಸಹಿತ ಬೇಕಾದಂಥ ಜೀನ್ಸ್ ಪ್ಯಾಂಟ್ ಉಡಾಕತ್ತವಂದ್ರು ಸಹಿತ ಒಂದಿನಾರ ಒಂದು ಹಬ್ಬಕ್ಕೆ ಸೀರೆ ಉಟ್ಕೊಳ್ಳುವಂಥ ಸಂಸ್ಕೃತಿ ಯಾರಲ್ಲಿ ಅದಂದ್ರೆ ಅದು ಹೆಣ್ಮಕ್ಳು ಬೆಲೆ ಅದ.
ಹೆಣ್ಮಕ್ಳು. ಆ ಸಂಸ್ಕೃತಿಯನ್ನು ಬೆಳೆಸುವಂಥ ಶಕ್ತಿ ಅದ. ಇವತ್ತು ನೋಡ್ಬೇಕು, ಇನ್ನೂ ನಾವು ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ನಮ್ಮ ಆಚಾರ ವಿಚಾರಗಳನ್ನು ಬಹಳಷ್ಟು ಕಡಿಮೆ ಮಾಡ್ಕೊಳಕತ್ತೀವಿ ನಾವು. ಕಡಿಮೆ ಏನಾಗ್ತದೆ ಅಂತ ಕೇಳಿದ್ರೆ, ಹೆಣ್ಣು ಹುಡುಗಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಉಟ್ಕೊಂಡು ತಂದ್ರೆ ಅದು ಸುಮ್ಮನೆ ಖುಷಿ ಪಡ್ತಿರ್ತದ್ರಿ. ವಿಚಾರ ಮಾಡಿರಿ, ಹೆಣ್ಮಕ್ಳು ಅದಾರು, ಹೆಣ್ಣು ಹುಡುಗರು ಜೀನ್ಸ್ ಪ್ಯಾಂಟ್ ಉಟ್ಕೋತೀರಿ, ಟೀ ಶರ್ಟ್ ಉಟ್ಕೋತಾವೆ, ಎಲ್ಲ ಉಟ್ಕೋತಾವ. ಅವ್ರು ಅಪ್ಪಿ ತಪ್ಪಿ ಒಂದು ದಿನ ನಿಮ್ಮ ಸೀರೆ ಉಟ್ಕೊಂಡ್ರೆ ನೀವೇನು ಹತ್ತೀರ ರೀ? ಎಲ್ಲದಕ್ಕೆ ಜಿದ್ದ ಹಿರ್ಸ ಮಾಡ್ತಿರಲ್ಲ, ಅವ್ರು ಮಾಡಿದಂಗೆ ನಾವ್ಯಾಕೆ ಮಾಡಬಾರ್ದು ಅಂತೀರಿ. ನಮ್ದು ನಾವ್ಯಾಕೆ ಬಿಡಬೇಕು ಅಂತ ತಲೆಯಾಗ ತೊಗೊಂಡು ಅವ್ರದ್ದು ಉಟ್ಕೊಳ್ಳೋದನ್ನು ಬಿಟ್ಟು ನಿಮ್ಮದು ನೀವು ಉಟ್ಕೊಂಡ್ರೆ ಅಂದ್ರೆ ಈ ಸಂಸ್ಕೃತಿ ಇನ್ನೂ ಬೆಳೆಸಿದಂತಾಗ್ತದೆ. ಇವತ್ತು ನೋಡ್ಬೇಕು, ಎದರಾಗಿ ಚಿತ್ರ ಆಗ್ಯದ. ಗಂಡು ಹುಡುಗರು ಹರಿದ ಪ್ಯಾಂಟ್ ಉಟ್ಕೊಳತ್ತಾರ, ಹೆಣ್ಣು ಹುಡುಗರು ಹರಕ್ ಪ್ಯಾಂಟ್ ಉಟ್ಕೊಳಕತ್ತವ್ರಿ. ಅಂದಾಗ ಇದು ಆಚಾರ ಎಲ್ಲಿಗೆ ಬಂದೈತಿ? ಅವಾಗ ಹೆಣ್ಣು ಮಕ್ಕಳು ಕೂದಲ ಕಟ್ ಮಾಡಿದ್ರೆ ಮುತ್ತೈದು ಹೆಣ್ಮಕ್ಳು ಕೂದಲು ಕತ್ತರಿಸ್ಕೋಬಾರ್ದು ಅಂತಿದ್ರು. ಈಗ ಈ ಕೂದಲು ಬೆಳೆಸೋ ಅಂಗಡಿ ಕಮ್ಮಾಗ್ಯಾವ, ಕತ್ತರಿಸೋ ಅಂಗಡಿನೇ ಜಾಸ್ತಿ ಆಗಿಬಿಟ್ಟಾವ. ಅಂದಾಗ ನಮ್ಮ ಭಾರತ ದೇಶದ ಒಂದು ಪರಂಪರೆ ಎಂಥದ್ದು ಅಂತ ಕೇಳಿದರೆ, ಮಾತೃತ್ವ ಶಕ್ತಿ, ದೈವೀ ಶಕ್ತಿ, ಆಚಾರ ಶಕ್ತಿ, ಅರಿವಿನ ಶಕ್ತಿಯನ್ನು ಕೊಡುವಂಥವಳು ಯಾರು ಅಂತ ಕೇಳಿದರೆ ಆಕೆಗೆ ತಾಯಿ ಅಂತ ಸಂಬೋಧನೆ ಮಾಡಿದ್ರು, ಮಾತೃ ಅಂತ ಸಂಬೋಧನೆ ಮಾಡಿದ್ರು. ನೋಡ್ಬೇಕು, ನೀವೆಲ್ಲ ದೇವಿ ರೂಪ ನೋಡಿದ್ರಲ್ಲ, ದೇವಿ ರೂಪ ಈಗ ಮುಂದೆ ಇದಾಗಣ ಬರ್ತದೆ. ಈಗ ದಸರಾ ಬರ್ತದೆ. ದಸರಾವನ್ನು ಬಂದಾಗ ನೋಡಬೇಕು, ಪರಮಾತ್ಮನ ಬಾಜುಕ್ಕಂತ ಗೌರಿ ಪೂಜೆ ಮಾಡ್ತಿರ್ತಾಳೆ. ಅವಾಗ ಆದರ್ಶವಾದಂಥ ನಾರಿ ಅಂತ ಅವಳು ಇರ್ತಾಳೆ. ತಲೆ ತುಂಬ ಶರ್ಗ ಹಚ್ಕೊಂಡು ಪರಮಾತ್ಮನ ಬಾಜುಕ್ಕಂತ ಧರ್ಮಪತ್ನಿಯಾಗಿ ಪೂಜೆಯನ್ನು ಮಾಡ್ತಿರ್ತಾಳೆ. ಅದೇ ಮುಂದೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಒಂದಿಷ್ಟು ನಾವು ಅಂತಿರ್ತೇವೆ ಗಣೇಶ, ಷಣ್ಮುಖ, ಅವಕ್ಕಿನ ಮಕ್ಕಳಂತ, ಆ ಮಕ್ಕಳನ್ನು ತೊಡಿ ಮೇಲೆ ಹಾಕ್ಕೊಂಡು ಪಾಲನೆಯನ್ನು ಮಾಡ್ತಾಳೆ. ಸಂದರ್ಭ ಬಂತು ಅಂತ ಕೇಳಿದ್ರೆ ರಾಜಾಸನ ಹಾಕಿಕೊಂಡು ರಾಜ್ಯ ದರ್ಬಾರವನ್ನು ಮಾಡ್ತಿರ್ತಾಳೆ. ಅಷ್ಟೇ ಅಲ್ಲ, ಆ ರಾಜ್ಯ ದರ್ಬಾರವನ್ನು ಮಾಡುವ ಟೈಮಕ್ಕೆ ಯಾರ ರಾಕ್ಷಸ ವೃತ್ತಿ ಬಂದಿತ್ತು ಅಂತ ಕೇಳಿದ್ರೆ ಮಹಾಕಾಳಿಯಾಗಿ ಸಂಹಾರವನ್ನು ಮಾಡುವಂಥ ಶಕ್ತಿ ಯಾರಲ್ಲಿದೆ ಅಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಮಾತೃಶಕ್ತಿಯಲ್ಲಿ ಅದನ್ನು ಅಡಿಗೆ ಐತಿ. ಅದಕ್ಕೆ ಮಹಾನುಭಾವಿಗಳು ಉಪದೇಶ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಆಚಾರ ವಿಚಾರ ಪರಂಪರೆ ನೋಡ್ಬೇಕು. ಸ್ವಾಮಿ ವಿವೇಕಾನಂದರು ಬೇರೆ ಬೇರೆ ದೇಶಕ್ಕೆ ಹೋದಾಗ ಪಾಶ್ಚಿಮಾತ್ಯರು ನಮ್ಮದು ಕೆಲವೊಂದು ಭಾರತದ ಚಿತ್ರಗಳನ್ನು ತೆಗೆದಿದ್ರು. ಅಲ್ಲೆಲ್ಲೆಲ್ಲೆಲ್ಲಿ ಗ್ವಾಡಿ ಮೇಲೆ ಏನು ತೆಗೆದಿದ್ರೆ ಅಶ್ಲೀಲವಾದಂಥ ಚಿತ್ರಗಳಂದರೆ ಭಾರತದ ಹೆಣ್ಣು ಮಕ್ಕಳು ಭಾಳ ಏನದಕ್ಕೆ ನಿಸ್ಸಾಯಕರು, ಅವರು ಶಕ್ತಿವಂತರಿಲ್ಲ, ಅವರಿಗೆ ಬಹಳಷ್ಟು ದೌರ್ಜನ್ಯ ಆಗ್ತದೆ. ಹೀಗೆಲ್ಲ ಚಿತ್ರವನ್ನು ತೆಗೆದಾಗ ಸ್ವಾಮಿ ವಿವೇಕಾನಂದರು ಅವ್ರಿಗೆ ಹೇಳಿದ್ರಂತ, ನೋಡು ಹೆಣ್ಣು ಮಕ್ಕಳ ದೌರ್ಜನ್ಯ ಆಗ್ತದೆ. ಇವತ್ತು ಆವಾಗಿನ ಕಾಲಕ್ಕೆ ಅಂತಿದ್ರು ನೋಡ್ರಿ, ಈಗ ಭರತನಾಟ್ಯವನ್ನು ಮಾಡುವವರಿಗೆ ಕೆಲವೊಂದು ಮುತ್ತು ಕಟ್ಕೊಂಡಂಥ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಹೆಸರುಗಳನ್ನು ಇರ್ತಾವೆ. ಆ ರೀತಿಯಾಗಿ ಅನ್ನೋ ಟೈಮ್ಗೆ ಸ್ವಾಮಿ ವಿವೇಕಾನಂದರು ಅಂದಿದ್ರತ್ತ, ನೋಡ್ರಿ ನಮ್ಮ ಭಾರತ ದೇಶದಲ್ಲಿ ಎಂಥವ್ರು ಸುಮ್ಮನೆ ನಿಮಗೆ ಹೇಳ್ತೀನಿ, ಮುತ್ತು ಕಟ್ಕೊಂಡಕ್ಕಿ ನಿಮ್ಮ ಮನೆ ಮುಂದೆ ಬಂದರು ಭಿಕ್ಷಾಂದೇಹಿ ಅಂತ ಅಕ್ಕಿನ ಉಡ್ಯಾಗ ಒಂದಿಷ್ಟು ಅನ್ನ ಹಾಕ್ತಿರಿ, ಕಾಣಿಕೆ ಹಾಕ್ತಿರಿ ಅಂತೇಳಿ ಹಾಕ್ತಿರಿ. ಮತ್ತು ಇವತ್ತು ಯಾರೋ ಒಂದೆರಡು ಕೂಸುಗಳು ಅಟ್ಟಿ ಮೇಲೆ ಹೊತ್ಕೊಂಡು ಬಂದಿರೋ ಅಂದ್ರೆ ಆಕೆಗೂ ಒಂದಿಷ್ಟು ಅನ್ನ ಹಾಕ್ತಿರಿ ಅಂದಾಗ ವಿವೇಕಾನಂದರು ಒಂದು ಮಾತು ಹೇಳಿದ್ರಂತ, ನೋಡು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಅಬಲಿಯರಲ್ಲ, ನಮ್ಮ ಭಾರತದ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾದವರಲ್ಲ, ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಹಣಿಯ ಮೇಲಿರ್ತಕ್ಕಂಥ ಕುಂಕುಮ ಸಂಕೇತ ನಿಮಗೆ ಏನಾದರೂ ಗೊತ್ತೇನೋ ಅಂತ ಕೇಳಿದ್ರು ವಿವೇಕಾನಂದರು. ಅವಾಗ ಅವರಂದರು, ಏನು ಸ್ವಾಮೀಜಿ ಅದು ಏನು ಹಚ್ಕೋತಾರಲ್ಲ, ಹಚ್ಕೊಂಡ್ರೆ ಹಣಿ ಹೋಗ್ತದ ಅಂದು, ಹಣಿ ಕೆಡ್ತದ ಅಂದು. ಅವಕ್ಕೇನು ಗೊತ್ತು, ಇಲ್ಲಿರ್ತಕ್ಕಂಥ ಆಗ್ನೇಯ ಚಕ್ರ ಜಾಗೃತಿಗಾಗಿ ಹೆಣ್ಣು ಮಕ್ಕಳು ಕುಂಕುಮ ಇಡ್ತಾರೋ ಅಂದು ಅವಕ್ಕೇನು ಗೊತ್ತ ಅಂದಾಗ ಸ್ವಾಮಿ ವಿವೇಕಾನಂದರು ಭಾಳ ಚಂದ ಹೇಳಿದರು. ಏನು ಹಂಗೆ ಯಾಕೆ ಇಡ್ತಾರೆ ಗೊತ್ತಿಲ್ಲ ಸ್ವಾಮೀಜಿ ನಮಗೆ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳಿದರು, ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತ ಅಂತ ಆಗಿ ಹೋದಾಗ ದ್ರೌಪದಿ ತಾಯಿ ತನ್ನ ಯಾವ ಸೀರೆಯನ್ನು ಅಪಹರಣ ಆದಂಥ ಪ್ರಸಂಗದಲ್ಲಿ ದುಶ್ಯಾಸನ ತುಂಬಿದ ಸಭೆಯಲ್ಲಿ ಸೀರೆಯನ್ನು ಸೆಳೆದ, ಜಡಿಯ ಇದ್ದು ಅವುಗಳನ್ನು ಬಿಚ್ಚಿದಳು ದ್ರೌಪದಿ. ಬಿಚ್ಚಿ ಪಂಚ ಪಾಂಡವರ ಮಧ್ಯದಲ್ಲಿ ಕುಂತು ಒಂದು ಮಾತು ಹೇಳಿದಳು. ಪಾಂಡವರಲ್ಲಿ ಅರ್ಜುನ ಅಂದ, ದ್ರೌಪದಿ ಜಡಿಯನ್ನು ಬಿಟ್ಟಿಯಲ್ಲ, ಮುಡಿ ಕಟ್ಟು ಅಂದ. ಅವಾಗ ಮುಡಿ ಕಟ್ಟು ಅಂದಾಗ
ದ್ರೌಪದಿ ತಾಯಿ ಒಂದು ಮಾತು ಹೇಳಿದ್ರು, ಈ ಮುಡಿಯನ್ನು ನಾನು ಕಟ್ಟಂಗಿಲ್ಲ. ಯಾಕಂತ ಕೇಳಿದಾಗ ಅವಾಗ ಹೇಳಿದಳಕಿ, ಯಾವ ದುಷ್ಟನಾದ ದುಶ್ಯಾಸನ ನನ್ನ ಪಾತಿವ್ರತ ಧರ್ಮವನ್ನು ಹರಣೆ ಮಾಡಲಿಕ್ಕೆ ತುಂಬಿದ ಸಭೆಯಲ್ಲಿ ನನ್ನ ಸೀರೆಯನ್ನು ಸೆಳೆದಿದ್ದಾನ, ಅವನ ರಕ್ತದ ತಿಲಕ ನನ್ನ ಹಣಿಗಿಡೋ ತನ ಬಿಟ್ಟಿದ ಮುಡಿಯನ್ನು ಕಟ್ಟಂಗಿಲ್ಲ ಅಂತ ಶಪಥ ಮಾಡಿದರು. ಶಪಥ ಮಾಡಿದಾಗ ಆವಾಗ ದುಶ್ಯಾಸನದ ರಕ್ತದ ತಿಲಕವನ್ನು ತನ್ನ ಹಣಿಗಿಟ್ಟರು. ಆವಾಗ ದ್ರೌಪದಿ ಬಿಟ್ಟಿದ ಮುಡಿಯನ್ನು ಕಟ್ಟಿದಳು. ಇದು ಏನು ಸಂಕೇತ ರೀ ಕುಂಕುಮದು ಅಂತ ಕೇಳಿದರೆ, ನೀವು ಹೆಣ್ಣು ಮಕ್ಕಳಾದವರು ನಿಮ್ಮ ಪಾತಿವ್ರತ್ಯ ಹರಣವಾಗುವಂಥ ಪ್ರಸಂಗ ಬಂದ್ರೆ ಅವನ ರಕ್ತವನ್ನು ಸಹಿತ ನೀನು ಸೀಳು, ನಿನ್ನ ಪಾತಿವ್ರತ್ಯ ಧರ್ಮ ಉಳಿಸ್ಕೋ ಅನ್ನತಕ್ಕಂಥ ಸಂಸ್ಕೃತಿ ಯಾವುದಂದ್ರೆ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಅದಕ್ಕೆ ಮಹಾನುಭಾವಿಗಳು ನಮ್ಮ ದೇಶದಲ್ಲಿ ಮಾತೃಶಕ್ತಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನಿಂಬಲ್ಲಿ ನಾ ಯಾವಾಗಲೂ ಹೇಳ್ತಿರ್ತೀನಿ, ಇವು ಹಾರ್ಟ್ ಆಗ್ತಿರ್ತಾವೆ ನೋಡ್ರಿ, ಈ ಕಡೆ ಹಾರ್ಟ್ ಪೇಷಂಟ್ ಭಾಳ ಅಲ್ರಿ, ಭಾಳ ದವಾಖಾನಿಗೆ ಹೋಗಿ ಕೇಳ್ರಿ ನೀವು, ಹಾರ್ಟ್ ಹೆಣ್ಮಕ್ಳು ಜಾಸ್ತಿ ತಾನೆ ಗಂಡು ಮಕ್ಳು ಜಾಸ್ತಿ ಆಕೈತ್ರಿ. ಇಲ್ಲಿ ಯಾರ ನಿಮ್ಮ ಡಾಕ್ಟರ್ಗಳಿದ್ರೆ ನೀವು ಸಂಶೋಧನೆ ಮಾಡಿ ನೋಡ್ರಿ, ಹಾರ್ಟ್ ಯಾರಿಗೆ ಜಾಸ್ತಿ ಬರ್ಲಾಕತ್ತದ್ರಿ ಅಂದ್ರೆ ಗಂಡು ಮಕ್ಳಿಗೆ ಜಾಸ್ತಿ ಬರ್ತದ್ರಿ, ಹೆಣ್ಮಕ್ಳಿಗೆ ಬರಂಗಿಲ್ಲ. ನಾನು ಮೊನ್ನೆ ಒಬ್ರು ಡಾಕ್ಟ್ರ್ ಕೇಳಿದೆ ಯಾಕೆ ಬರಂಗಿಲ್ಲ ರೀ ಅಂತ. ಅವ್ರು ಭಾಳ ಚಂದ ಹೇಳಿದ್ರು, ನೋಡ್ರಿವ ಹೆಣ್ಮಕ್ಳು ಏನಾರ ನೋವು ನಲಿವು ಆದರೆ ಯಾರಿಗಾರ ಹೇಳಿ ಹೊತ್ತು ಕರೆದು ಸಮಾಧಾನ ಮಾಡ್ಕೋತಾರೆ, ಹೆಚ್ಚಿನ ಟೆನ್ಷನ್ ತೊಗೊಳಂಗಿಲ್ಲ. ಆಮೇಲೆ ಹೆಣ್ಣು ಮಕ್ಳಿಗೆ ಯಾವಾಗ ಧೈರ್ಯ ಬರ್ತದೆ ಅಂತ ಕೇಳಿದ್ರೆ, ಅಪ್ಪನ ಮನೆಗೆ ಹುಟ್ಟಿ ತನ್ನ ಮನ್ಯಾಗ ಅಣ್ಣ ತಮ್ಮ ಅವ್ವ ಅಕ್ಕನ ಜೊತೆಗೆ ಉಳಿದು ಅಪರಿಚಿತವಾದಂಥವ್ರು ಒಬ್ಬರು ಮನೆಗೆ ಬಂದು ಅಲ್ಲಿ ಅಕ್ಕಿನವ್ರು ಅನ್ನೋರು ಗಂಡು ಒಬ್ಬನೇ ಇರ್ತಾನೆ. ಆ ಮನೆಯಿಂದ ಈ ಮನೆಗೆ ಏನು ಬಲಗಾಲಿಟ್ಟು ಒಳಗೆ ಬಂದಳಲ್ಲ, ಅವತ್ತೇ ಅಕ್ಕಿಗೆ ಏನಾಗ್ತದೆ ಅಂತ ಕೇಳಿದರೆ ಆಕಿಗೆ ಹಾರ್ಟ್ ಅನ್ನತಕ್ಕಂಥದ್ದು ಬರಲ್ಲ. ಅವತ್ತೇ ಅನ್ಕೋತಾಳೆ ಅಕ್ಕಿ, ನಾ ಧೈರ್ಯದಿಂದ ಈ ಮನ್ಯಾಗ ಬದುಕಬೇಕು, ಆ ಮನೆನೂ ನಂದೆ ಈ ಮನೆನೂ ನಂದೆ ಅಂತ ಅವ್ರಿಗೆ ಡಬಲ್ ಇರ್ತದ, ಅದಕ್ಕೆ ಅವ್ರಿಗೆ ಹಾರ್ಟ್ ದೌಡು ಬರೋಂಗಿಲ್ಲ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳು ನೋಡ್ಬೇಕು, ಪ್ರತಿಯೊಂದು ಕೇಳ್ರಿ ನೀವು ಎಷ್ಟು ಶಕ್ತಿ ಅವರಲ್ಲಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕ್ರಿ, ಒಂದಿನ ಯಾರ್ದಾರ ಮನೆಗೆ ಹೋದ್ರೆ ನೋಡಿರ್ಬೇಕಾರೆ ನೀವು. ನಮ್ಮ ಅಭಿನವ್ ಶಿವಪುತ್ರಪ್ಪವ್ರು ನನಗೊಂದು ಮಾತು ಅಂತಿದ್ರು ಯಾವಾಗಲೂ, ಹೋದಾಗ ಹುಡುಗಾಟಿಕೆ ಮಾಡೋರು, ನೋಡ್ರಿ ಬುದ್ಧಿಜೀವಿಯವರು ಯಾರಿಗೂ ಕರೆಯಂಗಿಲ್ಲ, ನಿಮ್ಮ ಬಲೆ ಕರ್ಕರ್ದು ಹೇಳ್ತಾರೆ, ಭಾಳ ಜೀವ ಅದಾರ ನಿಮ್ಮ ಮೇಲೆ ಅಂತ ಆಡ್ಸಾಡೋರು ನನಗೆ. ಯಾವಾಗಾರ ಆಡ್ಸಾಡ್ಕೋತ ಒಂದು ಮಾತು ಅನ್ನೋರು, ನೀವು ಹೆಣ್ಮಕ್ಳು ಯಾವ ಊರಿಗೆ ಹೋದ್ರೆ ಆ ಊರು ನಿಮ್ಮದೇ ಮಾಡ್ಕೋತೀರಿ ಅನ್ನೋರು. ನಾನು ಅದೇ ಹೆಂಗ್ರಿಪ್ಪ ಅಂತ ನಾ ಅಂದೆ. ಪ್ರವಚನಕ್ಕೆ ಹೋದ್ರೆ ಅಂದ್ರೆ ನಮಗೆ ಕೂಡಿಸ್ತಾವ ದೊಡ್ಡ ಹಾಲ್ನಾಗ ಊಟಕ್ಕೆ, ನೀವು ಸೀದಾ ಅಡುಗೆ ಮನೆಗೆ ಹೋಗ್ಬಿಡ್ತೀರಿ, ಅಡುಗೆ ಮನೆ ನಿಮ್ಮದಾಗ್ಬಿಡ್ತದೆ, ನಮಗೆ ಯಾರು ಕರಿಬೇಕಲ್ಲಿ ಅಂತಿದ್ರು. ಬಹಳಷ್ಟು ಮಾತು ವಿಚಾರ. ಹೆಣ್ಣು ಮಕ್ಕಳಾದವ್ರು ಎಷ್ಟು ಧೈರ್ಯ ಅಂದ್ರೆ, ಈ ಮನೆಯಿಂದ ಆ ಮನೆಗೆ ಹೋಗಿ ಒಂದು ತಿಂಗಳಾಗಿರಂಗಿಲ್ಲ ರೀ, ಎಲ್ಲ ನಂದಿ ಅಂತಾಳೆ ನೋಡ್ರಕ್ಕಿ, ನಂದಿ ಅಂತ. ನೀವೇನಾರು ಅನ್ನಂಗಿದ್ರೇನು ನಿಮ್ಮ ಅತ್ತಿ ಮನೆಗೆ ಹೋಗಿ ನಿಮ್ಮ ಹೆಣ್ತಿ ತಂದು ಕೊಟ್ಟಾಗೆ ಚಹಾ ಕುಡಿಯೋದು, ಅಕ್ಕಿ ಕೊಟ್ಟಾಗೆ ನಾಷ್ಟ ಕರೆಯೋದು, ಅಕ್ಕಿ ಜಳಕಕ್ಕೆ ಬರ್ರಿ ಅಂದರೆ ನೀವೇ ಅದು ಬೆಡ್ರೂಮ್ನಾಗ ಹೋಗೋದು. ಆದ್ರೆ ಅವ್ರು ಹಂಗಲ್ಲ, ಬಂದು ಒಂದು 8 ದಿನ ಆಗಂಗಿಲ್ಲ, ಮೊದಲು ಸರ್ಚ್ ಮಾಡ್ತಾಳೆ ಅಕ್ಕಿ, ಯಾಕೆ ಕೂಲ್ಯಾಗ ಏನದ, ನಮ್ಮ ಅತ್ತಿಗೆ ಅಳದ್ಯಾರು ಯಾರು ಅದಾರ, ನನ್ನ ಗಂಡಗೆ ಬೇಕಾದವ್ರು ಯಾರು ಅದಾರ, ಮಾವಿಗೆ ಬೇಕಾದವ್ರು ಯಾರು, ಎಲ್ಲ ಸರ್ಚ್ ಮಾಡಿ 1 ತಿಂಗಳಾಗಿರಂಗಿಲ್ಲ ಆ ಮನೆಯದು ಮಾಲಕ್ತಿಯಕ್ಕೆ ಆಗುವಂಥ ಶಕ್ತಿಯನ್ನು ಅವಳಿಗೆ ಹೆಣ್ಣು ಮಗಳಿಗೆ ಕೊಟ್ಟಿದ್ದಾರೆ. ಅಂತಹ ಸಾಮರ್ಥ್ಯನ ಆ ಮನೆಯಿಂದ ಈ ಮನೆಗೆ ಬಂದು ಅಲ್ಲಿ ಏನಾರ ಆದ್ರೂ ಸಹಿತಿಗೆ ಸಹನೆ ಇರಂಗಿಲ್ಲ ರೀ. ಎಲ್ಲಿ ತವ್ರ ಮನ್ಯಾಗ ಏನಾರ ತುಸು ಆಯ್ತಂದ್ರೆ ಏನು ಮಾಡಿರ್ತಾಳೆ, ಬಂದು ತುಸು ದಿವಸದಾಗಿ ತಲೆ ಮೇಲೆ ಕೈ ಆಡಿಸಿ ತಲೆಗೆ ಏನೋ ಔಷಧ ಒರೆಸಿರ್ತಾರೋ ಏನು ಮಾಡಿರೋ ಗೊತ್ತಿಲ್ಲ, ಅಪ್ಪಿ ತಪ್ಪಿ ಅಲ್ಲಿ ಏನಾರ ಐತಂದ್ರೆ ಇದೊಂದು ತಿಂಗಳ ಪಗಾರ ಕೂಡ ಕಡಿ, ನಮ್ಮ ತಮ್ಮ ಭಾಳ ಹೈರಾಣದತ್ತ, ನಮ್ಮ ಅಪ್ಪು ಭಾಳ ಹೈರಾಣದ ಅಂತ ಅಂದ ತಕ್ಷಣ ಪಾಪ ಕೊಟ್ಟೆ ಬಿಡ್ತಾನೆ. ಅವ್ವ ಅಪ್ಪ ಕೇಳ್ಬೇಕು, ಯಾಕೆ ಗೊತ್ತಮ್ಮ ಈ ತಿಂಗಳು ಪಗಾರ ಜಮಾ ಆಗಿಲ್ಲ, ಈ ತಿಂಗಳು ಕೊಡಲಿತ್ತವ ಮುಂದಿನ ತಿಂಗಳು ಕೊಡ್ತಾರತ್ತ, ಅದು ಆ ಕಡೆ ಹೋಗಿರ್ತೈತ್ರಿ, ಗೊತ್ತೇ ಇರಂಗಿಲ್ಲ ಅಂದಾಗ ಅಂಥ ಒಂದು ಧೈರ್ಯ ಸಾಹಸ ತಾಳ್ಮೆಗೆ ಹೆಸರು ಯಾವಕ್ಕಿ ಅಂದರೆ ಅದು ಹೆಣ್ಣು ಮಗಳು ಅನ್ನತಕ್ಕಂಥದ್ದು ಬಹಳ ವಿಶೇಷವಾದದ್ದು. ಅಂಥ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಏನು ಪಾತ್ರ ಅದ ರೀ ಮಹಿಳೆಯರದು ಅಂತ ಕೇಳಿದರೆ, ನೀವು ಒಳ್ಳೆ ಗೃಹಸ್ಥರಾಗಿ, ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ, ನಿಮಗೆ ಧನ್ಯರು ಅಂತ ಕರೆದಾರ. ಯಾಕೆ ಧನ್ಯರು ಅಂತ ಕರೆದಾರ ಅಂದಾಗ, ಹಸಿದವ್ರಿಗೆ ಒಂದು ತುತ್ತು ಅನ್ನ ಕೊಡ್ರಿ,
ನೀರಾಡಿಸಿ ಬಂದವ್ರಿಗೆ ಒಂದು ಚರಿಗೆ ನೀರು ಕೊಡ್ರಿ. ನೊಂದು ಬೆಂದು ಬಂದು ಏನಾರ ಕಷ್ಟ ಸುಖ ನಿಮ್ಮ ಮುಂದೆ ಹೇಳ್ಕೋತಿದ್ರಂದ್ರೆ ಒಂದಿಷ್ಟು ಚೆಂದಾಗಿ ಕೇಳಿ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಿ ಕಣ್ಣೀರು ಒರೆಸಿ, ತಂಗಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ಯಾರ, ನಮಗೆ ಭಾಳ ಕಷ್ಟ ಇದು, ನಿನಗೇನು ಕಷ್ಟ ಅದ, ಹುಚ್ಚಿ ಇನ್ನೊಂದು ತೋಡೆ ದಿನ ನಿಮ್ಮ ಮತ್ತಿದೆಲ್ಲ ನಿಂತು ಬಿಡ್ತದೆ, ನೀನೇ ಆ ಮನೆ ಮಾಲಕ್ತಿ ಆಯ್ತಂತ ಇಟ್ಟು ಹೇಳಿ ಕಳಿಸ್ಬಿಡ್ರಿ, ಎಷ್ಟು ಆರಾಮಿರ್ತದೆ. ಇಟ್ಟೆ ಮತ್ತೇನಿಲ್ಲ. ಅದಕ್ಕೆ ಅಂಥ ಒಂದು ಹೆಣ್ಣು ಮಕ್ಕಳಾದವ್ರು ಏನು ಮಾಡಬೇಕು, ಹಸಿದು ಬಂದವ್ರಿಗೆ ಒಂದು ತನ್ನ ನೀಡ್ರಿ. ಯಾರ ನೀರಡಿಸಿ ಬಂದ್ರೆ ಒಂದು ಚರಿಗೆ ನೀರು ಕೊಡ್ರಿ. ಅದನ್ನು ಬಿಟ್ಟು ನಮ್ಮ ಮನೆಗೆ ಯಾರಿಲ್ಲ ಹೋಗಿ, ನಾವು ನಿನ್ನೆ ಮಾಡಿ ಹೋಗಿ ಅಲ್ಲಿ ಆ ಮನ್ಯಾಗ ಬರಟಿ ಈ ಮನೆ ಬಾಗಿಲು ಹಾಕ್ಕೊಂಡ್ರಿ ಅಂತ ಕೇಳಿದ್ರೆ ಅದ್ರಾಗ ಮೊದಲೇ ಮನೆ ಮುಂದೆ ಒಂದು ಬೋರ್ಡ್ ಇರ್ತದೆ. ಏನತ್ರಿ? ಅದೇ ಬೋರ್ಡ್ ಇರ್ತೈತಿ. ಆ ಬೋರ್ಡಿನ ತಕ್ಕಂಗೆ ನಾವು ಆದೇವು ಅಂತ ಕೇಳಿದ್ರೆ ಏನು ಕೆಲಸ ಬಗೆಹರಂಗಿಲ್ಲ. ಹೆಣ್ಣು ಮಕ್ಕಳು ಇವತ್ತು ನಾ ಭಾಳ ಸಲ ಹೇಳ್ತೀನಿ, ಅವ್ರಿಗೆ ಧೈರ್ಯ ಭಾಳ ಕಮ್ರಿ. ಅದೇ ಹಂಗ್ರಿ ಅಂದಿರ ಮತ್ತು ಹೆಂಗೆ ಧೈರ್ಯ ಕಮ್ಮಂದ್ರೆ ನಿಮ್ಮ ಮುಂದಿದ್ದಾಗ ಧೈರ್ಯ ಇರಂಗಿಲ್ಲ ಅವ್ರಿಗೆ. ನಿಮ್ದು ಬಿಟ್ಟು ಹೊರಗೆ ಹೋದ್ರಂದ್ರೆ ಧೈರ್ಯ ಮಾಡ್ತಾರೋ ಮಾಡ್ತಾರೆ. ಮನೆಗೆ ಯಾರ ಏನಾರ ಕೇಳಕ್ಕೆ ಬಂದಿದ್ರು ಅಂತ ಕೇಳಿದ್ರೆ ಪಟಕ್ಕನೆ ನಿಮ್ಮನ್ನು ಕೇಳಾರ್ದವ್ರು ಏನಾರ ಹ್ಞೂ ಅಂದ್ರೆ ಮರ್ದಿನ ಅವ್ರಿಗೆ ಬಿಸಿ ರೊಟ್ಟಿ ಸಿಗಲ್ಲ ಅನ್ನೋದು ಗ್ಯಾರಂಟಿ ಇರ್ತೈತಿ ಅವ್ರಿಗೆ. ಕೊಡ ಮನಸ್ಸಿದ್ರು ಸಹಿತ ಒಳಗೆ ಬರ್ತಾರೆ. ಹೆಂಗೆ ಅವರೆಲ್ಲ ಮಗ್ಗಲ್ದವ್ರು ಅಟ್ಟೆಲ್ಲ ಮಾಡ್ಯಾರ, ನಮ್ಮ ತಂಗಿಗೆ ಕೊಟ್ಟಾರ, ಅವ್ರು ಕೊಟ್ಟಾರ, ಹೆಂಗೆ ಕೊಡು ಅಂದೇ ಹೆಂಗತ್ತ. ಅದ್ರಾಗ ನೀವೇನು ಮಾಡ್ಬೇಕಂದ್ರೆ ಆಕೆ ಏನು ಕೊಟ್ಟಾಳ ನಮಗೆ, ಈಕೆ ಏನು ಕೊಟ್ಟಾಳ ಅನ್ನೋದಕ್ಕಿಂತ ನಿಮ್ಮ ಅಣ್ಣ 5 ರೂಪಾಯಿ, ನಿಮ್ಮ ಅಣ್ಣ 1000 ರೂಪಾಯಿ ಕೊಟ್ಟಿರ್ಬೇಕು, ನಿಮ್ಮ ಅಕ್ಕಗೆ ನೀ 2000 ರೂಪಾಯಿ ಕೊಟ್ಟು ಬಾ ಅನ್ನತಕ್ಕಂಥ ಕೆಲಸ ಯಾರು ಮಾಡ್ಬೇಕಂದ್ರೆ ಇದು ಹೆಣ್ಣು ಮಕ್ಕಳು ಮಾಡ್ಬೇಕು. ನಿಮ್ಮ ಮನೆಗೆ ನಿಮ್ಮ ಮನೆಯಿಂದ ಹೋದಂಥ ಹೆಣ್ಣು ಮಗಳು ನಿಮ್ಮ ಮನೆಗೆ ಬಂದಳಂದ್ರೆ, ಈಗ ಪಂಚಮಿ ಹಬ್ಬ ನೋಡ್ರಿ, ನಿಮ್ಮ ಮನೆಗೆ ಬಂದಳಂದ್ರೆ ಆಕೆ 1-2 ನಿಮಿಷ ತನ್ನ ತಾಯಿ ರೂಪದಲ್ಲಿ ನಿಮ್ಮನ್ನು ಕಾಣಬೇಕು. ನಮ್ಮ ಅತ್ತಿಗೆ ಅಲ್ಲ, ನಮ್ಮ ಅತ್ತಿಗೆಯ ರೂಪದಲ್ಲಿ ನನ್ನ ತಾಯಿ ಅದಳ ಅಂತ ಅಕ್ಕಿ ನೆನೆಸ್ಕೋಬೇಕು. ಅದನ್ನು ನೀವು ಅಕ್ಕಿಗೆ ಮಾಡಿದ್ರೆ ನೀವು ನಿಮ್ಮ ತವ್ರ ಮನೆಗೆ ಹೋಗಿರ್ತಿರಲ್ಲ, ಅಲ್ಲಿ ನಿಮ್ಮ ಅತ್ತಿಗೆ ಅದೇ ಕೆಲಸ ನಿಮಗೆ ಮಾಡ್ತಾಳೆ. ಆಕಿ ನಿಮ್ಮ ಮನೆಗೆ ಬಂದ ನೀವು ಎಕ್ಕಡ್ರ ಮಾಡ್ರಂದ್ರೆ ಅಲ್ಲಿ ಅವರಿಗೂ ಎಕ್ಕಡ್ರ ಆಗ್ಲಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಮಹಾನುಭಾವಿಗಳು ಉಪದೇಶ ಮಾಡ್ತಾರೆ. ನಮ್ಮ ಭಾರತ ದೇಶದ ಸಂಸ್ಕೃತಿ ಹಣೆ ಮೇಲೆ ಕುಂಕುಮ ಇರಬೇಕು, ತಾಯಂದಿರಿಗೆ ಕೈಯಾಗ ಬಳಿ ಇರಬೇಕು, ಮೈ ಮೇಲೆ ಒಳ್ಳೆ ಸೀರೆಗಳಿಡಬೇಕು, ಚೆಂದಾಗಿ ಹೊಂಟ್ರಿ ಅಂತ ಕೇಳಿದ್ರೆ ನಿಮ್ಮನ್ನು ಗೌರವದಿಂದ ಕಾಣಬೇಕು. ಯತ್ರ ನಾರಿ ಪೂಜ್ಯಸ್ತು ತತ್ರ ರಮಂತೆ ದೇವ, ದೇವತೆಯನ್ನು ಕಂಡಂಗೆ ಆಗಬೇಕು. ಅದಕ್ಕೆ ಹೇಳ್ತಾರಲ್ಲ, ಅಂಥ ಮಹಾನುಭಾವಿಗಳು ಉಪದೇಶವನ್ನು ಮಾಡ್ತಾರೆ. ಸ್ತ್ರೀ ಅಂತ ಕೇಳಿದರೆ ಶರೀರ ದೃಷ್ಟಿಯಿಂದ ಭೇದದ, ಇವತ್ತು ಆತ್ಮಜ್ಞಾನದಿಂದ ಭೇದ ಇಲ್ಲವೇ ಇಲ್ಲ. ಹೇಳಿದ್ರಲ್ಲ ಅಲ್ಲಮ್ಮ ಪ್ರಭುಗಳು, ಅರಿವಿಂಗೆ ಹಿರಿದು ಕಿರಿದು ಉಂಟೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಹಿರಿಯತನ ಮಹಾದೇವಿ ಅಕ್ಕಂಗಾಯಿತ್ತು ನೋಡ, ಆ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅಂತ ಅಲ್ಲಮ್ಮ ಪ್ರಭುಗಳು ಅನುಭಾವ ಮಂಟಪದಲ್ಲಿ ಯೋಗಿಗಳಲ್ಲಿ ಜೀವನ್ ಅಕ್ಕನ ಒಂದು ವಚನವೇ ನಿರ್ವಚನ ಕಾಣ ಅಂತ ಹೇಳಿದ್ರು. ಹಲವಾರು ವಚನಗಳನ್ನು ಬರೆದರು ಸಹಿತ ಅಕ್ಕ ಮಹಾದೇವಿದು ಒಂದು ವಚನ ನಿರ್ವಚನ ಅನ್ನಬೇಕು ಅಂತ ಕೇಳಿದ್ರೆ ಇವತ್ತು ಆತ್ಮಜ್ಞಾನಕ್ಕೆ ಏನಾರ ಹೆಣ್ಣ ಗಂಡ ಅದ ಏನ್ರಿ? ಏನೂ ಇಲ್ಲ. ಒಂದು ತಿಳ್ಕೋರಿ, ನಮ್ಮ ಹೆಣ್ಣು ಮಕ್ಕಳು ಮಹಾರಾಣಿಯರಾಗಿ ರಾಜ್ಯಭಾರವನ್ನು ಮಾಡಿದ್ದಾರೆ. ಯೋಗಿಗಳಾಗಿ ಅನಂತ ಯೋಗಿಗಳಾಗಿ ಜೀವನ ಮುಕ್ತಿ ಸ್ಥಿತಿಯನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಸಾಹಿತ್ಯವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಒಳ್ಳೆ ಗೃಹಸ್ಥರಾಗಿ ದೇವತೆಗಳು ಬಂದು ಅವ್ರ ಮನ್ಯಾಗ ಸೇವಾ ಮಾಡ್ಯಾರ. ಎದ್ರಾಗ ಕಮ್ಮದ ರೀ? ಕಡಿಮೆ ಹೆಚ್ಚು ಅನ್ನತಕ್ಕಂಥದ್ದು ಭಾವ ಇಲ್ಲ. ನಾವು ಈ ಕಡೆ ಮಾಡ್ಕೊಂಡಿವು, ನಮ್ಮದಲ್ಲ, ನಮಗೆ ಕೇಳಂಗಿಲ್ಲ, ನಮಗೆ ಹೇಳಂಗಿಲ್ಲ, ನಮಗೆ ಸೇರಂಗಿಲ್ಲ, ನಮಗೆ ಏನು ಭಗವಂತ ದೃಷ್ಟಿಯಲ್ಲಿ ಏನೂ ಇಲ್ಲವೇ ಇಲ್ಲ. ಯಾರ ಪ್ರಯತ್ನ ಮಾಡ್ತೀವೋ ಅವರೆಲ್ಲರೂ ಪುರುಷರೇ. ಭಾಳ ಚಂದ ಹೇಳಿದರು. ಪುರುಷ ಅಂದರೆ ಎದಕ್ಕಂತಾರ ಅಂತ ವಿಚಾರ ಚಂದ್ರೋದಯಲ್ಲಿ ವರ್ಣನೆ ಮಾಡಿದ್ದಾರೆ. ಪುರುಷ ಅಂದರೆ ಯಾರು ಅಂತ ಕೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧಗಳನ್ನು ಯಾರ ಸಾಮರ್ಥ್ಯದಿಂದ ಶಕ್ತಿಯಿಂದ ಗಳಿಸುವಂಥ ಸಾಮರ್ಥ್ಯ ಯಾರಿಗದ ಅವರೆಲ್ಲರೂ ಪುರುಷರೇ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳು. ಈ ಪುರುಷಾರ್ಥಗಳನ್ನು ಸಾಧಿಸುವುದಕ್ಕೆ ಹೆಣ್ಣು ಗಂಡು ಯಾವ ಭೇದಗಳಿಲ್ಲ. ಇನ್ನು ವ್ಯವಹಾರ ದೃಷ್ಟಿಯಿಂದ ಒಂದಿಷ್ಟು ಭೇದಗಳದಾವ. ನಾವು ಹೆಣ್ಣು ಮಕ್ಕಳಾದವರು ವ್ಯವಹಾರ ದೃಷ್ಟಿಯಿಂದ ಹೆಣ್ಣಿನಂಗೆ ಇರಬೇಕು. ಭಾಳ ಹೇಳೋದು ಬೇಡ. ಹೆಣ್ಣಿನಂಗಿದ್ದರೇ ಬಹಳ ಗೌರವ. ಹೆಣ್ಣು ಹೆಂಗಾರ ಆಗಿತ್ತು ಅಂತ ಕೇಳಿದ್ರೆ ಗೌರವ ಬರೋಂಗಿಲ್ಲ. ನೋಡಿರ್ಬೇಕಾರೆ ಕಮಲದ ಹೂವು ಕೆಸರಿನಾಗಿದ್ರೆ ಭಾಳ ಚಂದ, ಮಲ್ಲಿಗೆ ಹೂವು ಗಿಡದಾಗಿದ್ರೆ ಚಂದ. ಅದು ಮಲ್ಲಿಗೆ ಹೂವು ಜಗಳಾಡೋ ಒಂದಿನ ಪಟಕ್ನಿ ಕೆಸರಾಗಿ ಬಿತ್ತತ್ತು, ಏನಾಗ್ತದ ರೀ? ಕೊಳಿತದ. ಮಲ್ಲಿಗೆ ಹೂವು ಗಿಡದಾಗೆ ಇರಬೇಕು, ಕಮಲ
ಕೆಸರಾಗಿ ಇರಬೇಕು, ಅದು ಅರಳುವ ಸುಗಂಧವನ್ನು ಎಲ್ಲ ಕಡೆ ಹರಡಬೇಕು. ಹಂಗೆ ಹೆಣ್ಣಿನಂಗೆ ಇತ್ತು ಅಂತ ಕೇಳಿದ್ರೆ ಅದಕ್ಕೆ ಗೌರವದ ಪರಮಾತ್ಮನ ಪ್ರಕೃತಿಯನ್ನು ನಾವು ಕೆಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಬಾರ್ದು. ನಮಗೆಲ್ಲ ಅಪ್ಪಗಳು ಏನು ಹೇಳಿಕೊಟ್ಟಿದ್ದಾರೆ ಅಂತ ಕೇಳಿದರೆ ಸ್ವತಃ ಅವರೇ ಯಾವ ರೀತಿಯಾದನ್ನು ಪರಮಾತ್ಮನ ಪ್ರಕೃತಿ ಕೆಡಿಸ್ಲಿಲ್ಲ. ಏನು ಪ್ರಕೃತಿ ಇಚ್ಛೆ ಅದ ಅದರ ಪ್ರಕಾರವೇ ಆಗಲಿ ಅಂದರು. ಅಂದಾಗ ಅಂಥ ಸದ್ಗುರುಗಳ ಸಾನ್ನಿಧ್ಯ, ಅಂಥ ಮಹಾತ್ಮರ ಸಾನ್ನಿಧ್ಯ ವಿಚಿತ್ರ ಅನ್ನಿಸ್ತದೆ. ಅಪ್ಪಗಳಿಗೆ ಗೊತ್ತಿರಬೇಕು, ಅವ್ರ ದೇಹ ಬಿಡೋದಿನ ವರ್ಷ ಇರಬೇಕು. ಅವತ್ತು ನನಗೆ ಫೋನ್ ಹಚ್ಚಿದ್ರು, ಅಪ್ಪಗಳು ಪ್ರವಚನಕ್ಕೆ ನಿಮ್ಮ ಕಡೆದೇ ಉದ್ಘಾಟನೆ ಅಂದಾರ ಆತ ಶ್ರಾವಣದಾಗ. ನಾ ಗಾಬರಿ ಬಿದ್ದೆ. ಮೊದಲಿಂದ ನಾನು ಯಾವಾಗ ಒಂದು ಜಗಳ ತೆಗೆದು ಹೋಗಿದ್ದೆ. ನಾ ಅವಾಗ ಒಂದು ಸ್ವಲ್ಪ ಜಗಳ ತೆಗಿತಿದ್ರು, ನೀವು ಹೆಣ್ಮಕ್ಳಿಗೆ ಕರೆಯಂಗಿಲ್ಲ ಬಿಡಂಗಿಲ್ಲ ಅಂತಿದ್ದೆ. ನಗ್ತಿರ್ತಿದ್ರು ಅವ್ರು ಸೋಮ. ಅವಾಗ ಅಪ್ಪಗಳು ಅಧ್ಯಕ್ಷ ಗುರುಗಳು ಫೋನ್ ಹಚ್ಚಿದ್ರು, ಇಲ್ಲ ನಾವೆಲ್ಲರಿಗೆ ಕೇಳಿದೆವು, ಅಪ್ಪಗಳು ನಿಮ್ಮನ್ನು ಕರೆಸಿ ಉದ್ಘಾಟನೆ ಮಾಡಂದಾರ ಆತ. ನಾ ಪ್ರವಚನ ಎಲ್ಲ ಗದ್ಗೆ ಹತ್ತಿರ ಮುಸ್ಕೊಂಡು ಈ ಕಡೆ ಹೊಂಟಿದ್ದೆ. ಗಾಡ್ಯಾಗ ಕುಂತು ಅದು ಇನ್ನೂ ಸಹಿತ ತಿರುಗಾಡಿದಂಗೆ ಅನ್ನಿಸ್ತದೆ ನನ್ನ ಕಣ್ಣು ಮುಂದೆ. ಗಾಡ್ಯಾಗ ಕುಂತಿದ್ರು, ವಾಕಿಂಗ್ ಹೊಂಟಿದ್ರು, ಹಿಂಗೆ ಕೈ ಮಾಡಿ ಅಂದರು, ನಿಮ್ಮ ಕಡೆಯಿಂದೇ ಉದ್ಘಾಟನೆ ಮಾಡಿಸು ನೋಡಿ ಇವತ್ತು ಪ್ರವಚನ ಅಂದರು. ಅಂಥ ಒಂದು ಶಕ್ತಿ ಸದ್ಗುರುಗಳ ಶಕ್ತಿ. ಇವತ್ತು ಅವ್ರು ಯಾವ ಭೂಮಿಯಲ್ಲಿ ಅಡ್ಡಾಡಿದಾರ, ಎಲ್ಲೆಲ್ಲಿ ಅದಾರ, ಅಲ್ಲೆಲ್ಲಿ ಎಲ್ಲವೂ ಆ ಜ್ಞಾನ ಶಕ್ತಿ, ಆ ದೈವೀ ಶಕ್ತಿ ಚಿಮ್ಮಿಸ್ತದೆ. ಅಂಥ ಸಾಮರ್ಥ್ಯ ಸದ್ಗುರುಗಳ ಸಾಮರ್ಥ್ಯದ. ಆ ಸಾಮರ್ಥ್ಯ ಶಕ್ತಿ ಎಲ್ಲವನ್ನು ನಾವು ಎಲ್ಲಿಯತನ ಅವರ ಅನುಗ್ರಹ, ಅವರ ಧ್ಯಾನ, ಅವ್ರ ನಾಮಸ್ಮರಣೆ, ಅವ್ರ ವಿಚಾರಗಳನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೋತೀವಲ್ಲ, ಅಲ್ಲಿಯ ತನ ಖಾಯಂ ನಮ್ಮ ಜೊತೆಗೆ ಅಪ್ಪುಗಳದಾರ ಅನ್ನತಕ್ಕಂಥ ಅನುಭವ ನಮಗೆ ಬರ್ತದೆ. ಭಾಳ ಸಲ ನಾನು ಆಶ್ಚರ್ಯ ಅನ್ನಿಸ್ತದೆ. ಎಷ್ಟೋ ಸಲ ನಾ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಇವತ್ತು ಗುರುಗಳ ಪ್ರೇರಣೆ ಏನಾಗ್ತದೆ ನೋಡಬೇಕು ಅಂತ ಮಲ್ಕೊಂಡು ಬಿಟ್ಟಿನ ಅಂತ ಕೇಳಿದ್ರೆ, ಅವತ್ತು ಅವ್ರ ಪ್ರೇರಣೆ ಆದರೆ ಆ ಕೆಲಸಕ್ಕೆ ಕೈ ಹಾಕೋದು. ಅವ್ರ ಪ್ರೇರಣೆ ಆಗಲಿಲ್ಲ ಅಂದ್ರೆ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಅಂಥದ್ದು ಅಪ್ಪುಗಳವ್ರ ಸಂದೇಶ, ಅಪ್ಪುಗಳ ಸದ್ಗುರುಗಳ ನುಡಿ, ಅವರ ಮಾತು ಭಾಳ ಸಲ ನನಗಂತಿದ್ರು. ನಾನಿಲ್ಲೇ ಬುರುಣಾಪುರದಾಗ ಆಶ್ರಮ ಮಾಡಿದಾಗ ಸಾಕಷ್ಟು ವಿಘ್ನಗಳು ಬಂದಾಗ ನಾನು ಅಂದೆ, ಯಪ್ಪ ನಾವು ಇಲ್ಲಿ ಇರಂಗಿಲ್ಲ ಅಂದೆ. ಸಣ್ಣ ಹುಡುಗರಂಗೆ ಅಂದೆ ನಾ ಇಲ್ಲಿರಂಗಿಲ್ಲರಪ್ಪ. ಏನು ಅನ್ಬೇಕ್ರಿ ನನಗೆ, ಅಲ್ಲೇ ಇರಬೇಕು ಅಂದರು. ಅಲ್ಲೇ ಇರ್ಬೇಕು ಅಂತ ಸುಮ್ಮನೆ ಒಂದು ಮಾತು ಹೇಳಿದರು. ಶುದ್ಧಾಡ ಚರಿತ್ರೆ ಓದ್ತೀನಿ. ಆ ಶುದ್ಧಾಡ ಚರಿತ್ರೆದಾಗ ಒಂದು ಮಾತು ಬರ್ತದೆ, ತಲೆ ಮೇಲೆ ಬೆಂಕಿ ಇಟ್ಟರು ಹುಬ್ಬಳ್ಳಿ ಬಿಟ್ಟು ಶುದ್ಧಾಡ್ರು ಎಲ್ಲಿ ಹೋಗಿಲ್ಲ ಗೊತ್ತದಲ್ಲಿ ನಿಮಗಂದ್ರು. ಹ್ಞೂನ್ರಿಪ್ಪ. ಹಂಗೆ ಎಲ್ಲಿ ಇರ್ತೀವಿ ಅದಕ್ಕೆ ಬೆಂಕಿ ಇಟ್ಟರು ಸಹಿತ ಅದು ಹೂ ಮಾಡಿಕೊಳ್ಳುವಂಥ ಸಾಮರ್ಥ್ಯಕ್ಕೆ ಈ ಬದುಕು ಅಂತಾರ ಅಂಥೇಳಿ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಅದು ಸದ್ಗುರು ಅಪ್ಪಂಗಳವರು. ಅವ್ರ ಶಕ್ತಿ, ಅವರ ಅನುಗ್ರಹ ನಮ್ಮ ಮ್ಯಾಲೆ ಸದಾವ ಕಾಲ ಇರ್ತೈತಿ. ಅವರ ಸ್ಮರಣೆ, ಅವ್ರ ಚಿಂತನೆ ಮಾಡೋದೇ ನಮ್ಮೆಲ್ಲವರ ಕರ್ತವ್ಯ. ಇವತ್ತು ನಾವು ಅಂತಿರ್ತೀವಿ ಬಸವಣ್ಣ ನೋಡಿಲ್ಲ ನಾವು. ಭಾಳ ಮಂದಿಗೆ ಹಳಾಳೆ ಕಲ್ಯಾಣ ಇದ್ದಾಗ ನಾವ್ಯಾಕೆ ಇರಬಾರ್ದ್ರಿ ಅಂತಿರ್ತಾರೆ. ಬಸವಣ್ಣ ಇದ್ದಾಗ ನಾವ್ಯಾಕೆ ಇರಬಾರ್ದ್ರಿ ಅಂತ ನಿಮಗೆಲ್ಲ ಅನ್ನಿಸ್ತದಲ್ಲ. ಆದರೆ ಮುಂದಿನ ಒಂದು ದಿನ ಇಡೀ ನಮ್ಮ ಭಾರತ ದೇಶ ಏನಂತಂದು ಕೇಳಿದ್ರೆ, ಅವ್ವ ಅಜ್ಜಿ ನಮ್ಮ ದೇಶದ ಒಬ್ಬ ಮಹಾನ್ ಸದ್ಗುರು ದೇವನಾದಂಥ ಒಬ್ಬ ಮಹಾತ್ಮ ಸಿದ್ದೇಶ್ವರ ಅಪ್ಪಂಗಳವರು ನೀವು ನೋಡಿರೇನೋ ಅಂತ ಕೇಳ್ತದೆ. ಆ ಪುಣ್ಯ ನಮಗೆ ತಟ್ಟೈತಿ. ಅಂಥವ್ರು ಇದ್ದಾಗ ನಾವು ಹುಟ್ಟಿವಲ್ರಿ. ಅದಕ್ಕೆ ಹೇಳಿದ್ರೆ ಕಲ್ಪವೃಕ್ಷದಲ್ಲಿದ್ದು ಕಾಮಧೇನು ಇರಲಿಕ್ಕಾಗಿ ಕಲ್ಪವೃಕ್ಷದ ಚಿಂತೆ ಯಾಕೆ ಅಂಥೇಳಿ, ಮೇರು ಮಂದಿರದೊಳಗೆ ಜರುಗುವ ಲೋಕದ ಚಿಂತೆಯೊಳಗೆ ತಕ್ಕಯ್ಯ. ಮೇರು ಮಂದಿರದೊಳಗಿದ್ದು ಜರುಗುವ ಲೋಕದ ಚಿಂತೆ ನಮಗೇ ತಕ್ಕಯ್ಯ ಎನ್ನುವಂತೆ ಅಂಥ ಸದ್ಗುರುಗಳ ಇದ್ದಾಗ ನಾವು ಈ ಭೂಮಿಯಾಗ ಬದುಕಿದೇವಲ್ಲ, ನಮ್ಮಂಥ ಪುಣ್ಯಾತ್ಮರು ಯಾರೂ ಇಲ್ಲ. ಅಪ್ಪುಗಳು ಯಾವಾಗಲೂ ಹೆಣ್ಣು ಗಂಡು ಅನ್ನೋ ಭೇದನೆ ಮಾಡ್ತಿದ್ದಿಲ್ಲ ಅವರು. ಎಲ್ಲರೂ ಆತ್ಮಜ್ಞಾನದಿಂದ ಎಲ್ಲರೂ ಒಂದೇ ಹೇಳ್ತಿದ್ರು. ಎಂದೂ ಸ್ತ್ರೀ ಪುರುಷ ಅನ್ನತಕ್ಕಂಥ ಭೇದ ಭಾವನೆಯನ್ನು ಮಾಡಬೇಡ್ರಿ ಅಂತ ನಮಗೆ ಕಲಿಸಿಕೊಟ್ಟು ಹೋದವ್ರು ಯಾರು ಅಂತ ಕೇಳಿದ್ರೆ ಸದ್ಗುರು ಅಪ್ಪಂಗಳವರು. ಅಪ್ಪವರು ವೇದ ಕಾಲದಲ್ಲಿ ಸಹಿತ ಸ್ತ್ರೀಯರಿಗಷ್ಟೇ ಸಮಾನವಾದಂಥ ಅವಕಾಶಗಳು ನಮ್ಮ ಕಾಲದಲ್ಲಿ ಇದ್ದು, ಆವಾಗ ಶಿಕ್ಷಕಿಯರಿದ್ದರು. ಆ ಶಿಕ್ಷಕಿ ಅನ್ನೋ ಶಬ್ದ ಸಂಸ್ಕೃತ ಶಬ್ದ. ಆಗಿನ ಕಾಲಕ್ಕೂ ಶಿಕ್ಷಕಿಯರಿದ್ದರು. ಈಗೂ ಸಹಿತ ಹೆಣ್ಣು ಮಕ್ಕಳು ಕೆಲವೊಂದು ಆಚಾರಗಳ ತಪ್ಪಾಕತ್ತವ. ಆ ಆಚಾರಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ ಪರಮ ಪೂಜ್ಯ ಸದ್ಗುರು ಬಸವಲಿಂಗಪ್ಪಂಗಳವರು ಅಪ್ಪಗಳವರು ಭಾಳ ಪ್ರೀತಿ ಅವ್ರ ಮೇಲೆ. ಭಾಳಷ್ಟು ಸರಳ ಸಜ್ಜನರು, ಆವಾಗಲೂ ಹೇಳೋರು ಅವ್ರ ಬಗ್ಗೆ. ಅಂಥ ಮಹಾತ್ಮರು ಇವತ್ತು ಎಲ್ಲ ಕಾರ್ಯಗಳನ್ನು ಮುಂದೆ ನಡೆಸಿಕೊಂಡು ಹೊಂಟಿದ್ದಾರೆ. ಆ ಮಹಾತ್ಮರ
ಸೇವೆಯನ್ನು ಮಾಡಿದ್ದಾರೆ, ಅವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂಥ ಸದ್ಗುರುಗಳನ್ನು ಕೃಪೆಗೆ ಪಾತ್ರರಾದವರು ನಮಗಿವತ್ತು ಬರಲಿಕ್ಕೆ ಆದೇಶವನ್ನು ಮಾಡಿದರು. ಪೂಜ್ಯ ಅಪ್ಪಗಳವರು ಅವರ ಆದೇಶದಂತೆ ಬಂದು ಒಂದೆರಡು ನನಗೆ ತಿಳಿದಂತೆ 2 ಮಾತುಗಳನ್ನು ಹೇಳಿನಿ. ಸಾಕ್ರಪ್ಪ, ಟೈಮ್ ಆಯ್ತು ಈಗ. ಅಂಥ ಒಂದು ಮಹಾತ್ಮರ ಅನುಭವ ಅಮೃತವನ್ನು ನಾವೆಲ್ಲರೂ ಕೇಳಿಯೂ ಅವು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಅಂಥೇಳಿ ನಾನು 4 ಮಾತುಗಳ ಸದ್ಗುರುಪಾದ ಕರ್ಪಿಸುವ.